ಏನಮ್ಮ ಇದು? ಇದ್ದಕ್ಕಿದ್ದಾಗೆ ನೀನು ಬ್ಯಾಗೇಜ್ನೆಲ್ಲ ತಗೊಂಡು ಗಗನ್ ಮನೇಲಿ ಪ್ರತ್ಯಕ್ಷ ಆದ್ರೆ ಗಗನ್ ಗತಿ ಏನು? ಅವ್ರ ಮನೆಯವ್ರು ನೀನು ಹೇಗೆ ರಿಸೀವ್ ಮಾಡ್ತಾರೆ? ಅಲ್ಲ, ನೀನ್ ತರ ಏನ್ ಎಕ್ಸ್ಪ್ಲೇಷನ್ ಕೊಡಕ್ಕಾಗತ್ತೆ? ಅದನ್ನೆಲ್ಲ ಗಗನ್ ಯೋಚಿಸ್ಬೇಕಾಗಿತ್ತು ಡ್ಯಾಡ್. ನಾನು 3 ದಿನ ಟೈಮ್ ಕೊಟ್ಟಿದ್ದೆ. ನೆನ್ನೆಗೆ ಆ 3 ದಿನ ಮುಗ್ದು ಹೋಯ್ತು. ನೋಡಪ್ಪ, ಯಾವುದೇ ತೀರ್ಮಾನ ತಗೋಬೇಕಾದ್ರೆ 2 ಕಡೆಯವ್ರು ಒಪ್ಪಿಗೆ ಬೇಕು. ನೀನ್ ಬೇರೆಯವ್ರ ಅಭಿಪ್ರಾಯಕ್ಕೆ ಆಪರ್ಚುನಿಟಿ ಕೊಡ್ತಾ ಇಲ್ವಲ್ಲ. ಗಗನ್ ಮಾತಿಗೆ ಯಾವತ್ತಾದ್ರೂ ಬೆಲೆ ಕೊಟ್ಟಿದ್ಯಾ? ಯಾಕೆ ಕೊಡ್ಬೇಕು ಡ್ಯಾಡ್? ನಾನ್ ಯಾಕೆ ಅವ್ನ ಮಾತಿಗೆ ಬೆಲೆ ಕೊಡ್ಬೇಕು? ಎಲ್ಲರೂ ನಾನ್ ಹೇಳ್ದಾಗ ನಡ್ಕೋಬೇಕು. ಐ ಡೋಂಟ್ ಕೇರ್. ಯು ಮಸ್ಟ್ ಕೇರ್. ನಿನ್ನ ಈ ರೀತಿ ಅಬ್ರಾಮ್ನಲ್ ಬಿಹೇವಿಯರ್ ನಿನ್ನ ಫ್ಯೂಚರ್ಗೆ ಒಳ್ಳೇದಲ್ಲ. ನನ್ನ ಮಾತು ಕೇಳು, ನೀನು ಈಗ ಅಲ್ಲಿ ಹೋಗೋದು ಬೇಡ. ನಮ್ಮ ಮನೆಗೆ ನಾನು ಹೋಗೋದಕ್ಕೆ ಮುಹೂರ್ತ ಯಾಕೆ ನೋಡ್ಬೇಕು ಡ್ಯಾಡ್? ನಾನು ಹೋಗ್ತೀನಿ. ಅವ್ರ ಮನೆಯವರು ನನ್ನ ವೆಲ್ಕಮ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಗಗನ್ನ ಅಲ್ಲಿಂದ ಕರ್ಕೊಂಡು ಬರ್ತೀನಿ. ಆಯ್ತಮ್ಮ, ನಾನು ಈಗಲೇ ಗಗನ್ ಫೋನ್ ಮಾಡಿ ನಿನ್ನ ಹೆಂಡತಿ ಬರ್ತಿದ್ದಾಳೆ ಅಂತ ಹೇಳ್ತೀನಿ. ದಟ್ ಈಸ್ ಲೈಕ್ ಎ ಗುಡ್ ಡ್ಯಾಡ್. ರಿಂಗ್ ಮಾಡ್ಕೊಡ್ಲಾ? ಬೇಡಮ್ಮ, ನಾನೇ ಫೋನ್ ಮಾಡ್ತೀನಿ. ಹಲೋ ಗಗನ್, ನಾನಪ್ಪ, ನಿನ್ನ ಮಾವ ಮಾತಾಡ್ತಾರೆ. ಸಾರಿ ಸರ್, ನಾನು ನೆನ್ನೆ ಬರೋಕ್ಕಾಗಲಿಲ್ಲ. ನಾಳೆ ಬಂದು ಮಾತಾಡ್ತೀನಿ. ನೀನು ಬರೋ ಅಗತ್ಯ ಇಲ್ಲ ಗಗನ್. ರಜನಿ ಈಗಾಗಲೇ ಲಗೇಜ್ ತಗೊಂಡು ನಿನ್ನ ಮನೆಗೆ ಹೊರಟಿದ್ದಾಳೆ. ಅವಳು ಯಾವ ಕ್ಷಣ ಬೇಕಾದರೂ ನಿನ್ನ ಮನೇಲಿ ಪ್ರತ್ಯಕ್ಷ ಆಗ್ಬೋದು. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ. ಅವಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀನು ಇಲ್ಲಿಗೆ ಬರ್ತೀಯೋ ಅಥವಾ ಅವಳನ್ನ ನಿನ್ನ ಮನೇಲಿ ವೆಲ್ಕಮ್ ಮಾಡ್ಕೊತೀಯೋ ನಿನಗೆ ಬಿಟ್ಟಿತ್ತು. ಬಾಯ್ ಸರ್. ರಾಜು, ರಾತ್ರಿ 11 ಗಂಟೆ ಆಯ್ತು, ಇನ್ನೂ ಮನೆಗೆ ಬರ್ದಿದ್ರೆ ನಾನು ಏನು ಮಾಡಬೇಕು? ಇದೆಲ್ಲ ಕಾಮಾಕ್ಷಿಂದನೇ ಆಗ್ತಾರೆ. ಏನೋ ಕಾರಣ ಅಂದ್ರೆ ಮನೆ ಬಿಟ್ಟೋದು. ಈ ಮಕ್ಕಳಿಗೂ ತಾಯಿ ಪ್ರೀತಿ ಅನ್ನೋದು ಏನೂ ಸಿಗ್ತಾ ಇಲ್ಲ. ಧೀರಜ್ಗೆ ದಾಮಿನಿಗೆ ಇಬ್ಬರಿಗೂ ಜೀವನದಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದ ಗುರಿ ನನಗಂತೂ ಕಾಣಿಸ್ತಾ ಇಲ್ಲ. ನಾನು ತಾನೇ ಏನು ಅಂತ ಮಾಡಲಿ, ಎಷ್ಟು ಅಂತ ಮಾಡಲಿ? ಧೀರಜ್, ಡ್ಯಾಡ್, ನೀವಿನ್ನೂ ಮಲಗಿಲ್ವಾ? ಏನಪ್ಪ ನಿನ್ನ ಪರಿಸ್ಥಿತಿ? ಡ್ಯಾಡ್, ಚಿಡಮ್, ನಥಿಂಗ್ ಟು ವರಿ ಡ್ಯಾಡ್. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡೋಂಟ್ ವರಿ. ಅದು ಆ್ಯಕ್ಚುಲಿ ಪಾರ್ಟಿಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನೀವು ನಿಂತಿದ್ರ, ಕೂತ್ಕೊಳ್ಳಿ ಪ್ಲೀಸ್. ಅದಿರಲಿ, ಪಾರ್ಟಿಯಲ್ಲಿ ಡ್ಯಾಡ್, ಆ ಧರ್ಮಪಾಲ್ ಇದಾರಲ್ಲ ಅವ್ರ ಮನೇಲಿ ಯೂಶಲಿ ಡ್ಯಾಡ್ ನಾನು 1 ಅಥವಾ 2 ಪೈಗು ಅಷ್ಟೇ ಕುಡಿಯೋದು. ಆ ಧರ್ಮಪಾಲು ಪ್ರೀತಿಯಿಂದ ಸ್ವಲ್ಪ ಹಾಕೊಟ್ರು ಜಾಸ್ತಿ ಆಗೋಯ್ತಾರೆ. ಬಟ್ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಧರ್ಮಪಾಲ ನಿಮಗೆ ಪಾರ್ಟಿ ಆ್ಯಕ್ಚುಲ್ ಆಗಿ ನಾನು ಧರ್ಮಪಾಲಿ ಪಾರ್ಟಿ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಆ ಎಸ್ ಇದಾನಲ್ಲ, ಇಡಿಯಟ್ ಫೆಲೋ, ನನ್ನ ಕರ್ಕೊಂಡೋಗಿ ಲಾಕಪ್ ಒಳಗೆ ಕೂರಿಸಿದ್ನಲ್ವಾ, ಆಗ ಬಿಡಿಸ್ಕೊಂಬಂದವ್ರು ಯಾರು? ಆ ಧರ್ಮಪಾಲ. ಅದಕ್ಕೆ ನಾನು ಅವ್ರಿಗೆ ಪಾರ್ಟಿ ಕೊಡೋಣ ಅಂತಿದ್ದೆ. ಆಕ್ಚುಲ್ ಅವರೇ ಅದಕ್ಕೆ ಕರ್ಕೊಂಡೋಗಿ ಪಾರ್ಟಿ ಕೊಟ್ಟು ಅವ್ರು ನನಗೆ ಪ್ರೀತಿಯಿಂದ ಗ್ಲಾಸಿಗೆ ಡ್ರಿಂಕ್ಸ್ ಹಾಕಿ ಕೊಡ್ತಾ ಇದ್ರೆ ನನಗೆ ಬೇಡ ಅನ್ನೋದು ಮನಸ್ಸು ಬಂದಿಲ್ಲ. ಅದ ಏನೇ ಮೈ ಮೇಲೆ ಪ್ರಜ್ಞೆ ತಪ್ಪಿಸ್ಕೊಳ್ತಾರೆ. ಡೋಂಟ್ ವರಿ ಡ್ಯಾಡ್, ನಾನು ಎಷ್ಟೇ ಕುಡಿದ್ರು ನನ್ನ ಬಾಯಲ್ಲಿ ಲೂಸ್ ಟ್ಯಾಕ್ಸ್ ಬರೋಲ್ಲ. ಈಗ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಇಲ್ವಾ? ನೀನು ಏನೇ ಮಾಡಿರ್ಬೋದು, ಏನೇ ಮಾತಾಡ್ತಾ ಇದ್ದೀನಿ,
ಆದರೆ ಬೇರೆಯವ್ರ ಮನಸ್ಸಲ್ಲಿ ಏನೇನದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಡೋಂಟ್ ವರಿ ಡ್ಯಾಡ್, ನಾನು ಎಷ್ಟೇ ಕುಡಿದ್ರು ನನ್ನ ಬಾಯಲ್ಲಿ ಲೂಸ್ ಟ್ಯಾಕ್ಸ್ ಬರೋಲ್ಲ. ಈಗ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನ ಇಲ್ವಾ? ನೀನು ಏನೇ ಮಾಡಿರ್ಬೋದು, ಏನೇ ಮಾತಾಡ್ತಾ ಇರ್ಬೋದು, ಆದರೆ ಬೇರೆಯವ್ರ ಮನಸ್ಸಲ್ಲಿ ಏನೇನದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಪೊಲೀಸ್ನವರು ತಮ್ಮ ಲಾಟಿಗೆ ಬಗ್ದಿರೋ ಜನಕ್ಕೆ ಚೆನ್ನಾಗಿ ಕುಡಿಸ್ತಾರೆ. ಯಾಕೆ ಹೇಳು? ಕುಡಿದು ಮತ್ತಲ್ಲಿ ಅವರೆಲ್ಲ ಬಾಯಿ ಬಿಡ್ತಾರೆ ಅಂತ. ನೋಡ, ನನ್ನ ಹತ್ರ ಯಾರು ಹುಡುಗಾಟ ಆಡಕ್ಕಾಗಲ್ಲ. ವಿರಾಜ್, ಆಲ್ ಸೆಡ್ ಅಂಡ್ ಡನ್, ನೀನು ಇಷ್ಟೊಂದು ಕುಡಿಬಾರ್ದಾಗಿತ್ತು. ಡ್ಯಾಡ್, ನೀವು ಯಾಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡೋಗೊತ್ತಾಯಿಲ್ಲ? ನಾನು ಅಮೆರಿಕದಿಂದ ಬಂದು 3 months ಆಯ್ತು ಡ್ಯಾಡ್. ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ವೇಸ್ಟ್ ಆಗಿ ಬಿದ್ದಿದ್ದೀನಿ. ಸಿಂಗಲ್ ರೂಪಿ, ನಾಟ್ ಇವನ್ ಸಿಂಗಲ್ ರೂಪಿ ಅರ್ನ್ ಮಾಡ್ತಾ ಇಲ್ಲ ಡ್ಯಾಡ್. ಮಾಡಿರೋ ಸೇವಿಂಗ್ಸ್ನೆಲ್ಲ ಹಾಗೇ ಕರಗಿಸ್ತಾ ಇದ್ದೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಡ್ಯಾಡ್. ಸ್ವಲ್ಪ ತಾಳ್ಮೆ, ಇದೆಲ್ಲ ಸರಿ ಹೋಗುತ್ತೆ. ಯಾವಾಗ ಯಾವಾಗ ಡ್ಯಾಡ್ ಸರಿ ಹೋಗೋದು? ಡ್ಯಾಡ್, ನಮ್ಮ ಮಾವ ಆಗ್ಲಿ ಮಮ್ಮಿ ಆಗ್ಲಿ ನಮಗೆ ಕೋಆಪರೇಟ್ ಮಾಡಿದ್ರ? ಇಲ್ಲ. ಆ ಬ್ಯಾಂಕ್ ಮ್ಯಾನೇಜರು ಅಂತ ಆ ಎಸ್ ಐ ಇದಾನಲ್ಲ, ನ್ಯಾನ್ಸನ್ಸ್ ಫೆಲೋ, ಟಿಪಿಕಲ್ ಪೊಲೀಸ್ ಮ್ಯಾನ್, ನನ್ನ ಜೊತೆ ಎಷ್ಟು ರೂಢಾಗಿ ಬಿಹೇವ್ ಮಾಡಿದ್ರೆ ನಿಮಗೆ ಏನಾದ್ರು ಗೊತ್ತಾ? ಫಾರ್ ನೋ ರೀಸನ್ ತಗೊಂಡು ನನ್ನ ರಿಮೈಂಡಿಂಗ್ ಆಗದ. ಅರ್ಥ ಮಾಡ್ಕೊಳ್ಳಿ ಡ್ಯಾಡ್. ಅಸಂಬದ್ಧವಾಗಿ ಮಾತಾಡ್ತೀನಿ. ಇಲ್ಲ ಡ್ಯಾಡ್, ನಾನು ಅಸಂಬದ್ಧವಾಗಿ ಮಾತಾಡ್ತಾ ಇಲ್ಲ. ಬೇಡ ಡ್ಯಾಡ್, ಬೇಡ ಡ್ಯಾಡ್. ಒಂದಂತೂ ನಿಜ, ಇಲ್ಲಿರೋ ಜನ ನಮ್ಮನ್ನು ಬದುಕಕ್ಕೆ ಬಿಡೋದಿಲ್ಲ. ನೋಡಿದ್ಯಾ, ನೀನು ಈಗ ಅಸಂಬದ್ಧವಾಗಿ ಮಾತಾಡ್ತಾ ಇದೆಯಾ? ಯು ಆರ್ ನಾಟ್ ಇನ್ ಯುವರ್ ಸೆನ್ಸಸ್. ನಾಳೆ ಪೂರ್ತಿ ದಿನ ನೀನು ಹ್ಯಾಂಗ್ ಓವರಲ್ಲಿ ಇರ್ತೀನಿ. ಇಲ್ಲ ಡ್ಯಾಡ್, ಆಲ್ ಆರ್ ಬ್ಯಾಡ್ ಪೀಪಲ್ ಡ್ಯಾಡ್. ಆದರೆ ಧರ್ಮಪೋಲ್ ಇದಾರಲ್ಲ, ಅವರು ಗುಡ್ ಮ್ಯಾನ್, ಜೆಂಟ್ಲ್ಮ್ಯಾನ್ ಡ್ಯಾಡ್ ಅವರು. ಅದಕ್ಕೆ ಅವ್ರ ಕಂಡ್ರೆ ನೀವು ರೆಸ್ಪೆಕ್ಟ್ ಜಾಸ್ತಿ. ನೀವು ಇದನ್ನ ಒಪ್ಕೋತೀರ ತಾನೆ ಡ್ಯಾಡ್? ಅವ್ರೇನಾದ್ರೂ ನನಗೆ ಹೆಲ್ಪ್ ಮಾಡದೆ ಹೋಗಿದ್ದಿದ್ರೆ ನಾನಿನ್ನೂ ಲಾಕಪ್ಪಲ್ಲೇ ಕೊಳಿತಿರ್ಬೇಕಾಯ್ತು. ಕರೆಕ್ಟಾ? ನೋ ಡ್ಯಾಡ್, ಗಾಡ್ ಪ್ರಾಮಿಸ್, ನಾನು ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ. ಆ ಧರ್ಮಪಲ್ ಇದಾರಲ್ಲ, ಈಸ್ ದ ಓನ್ಲಿ ಜೆಂಟ್ಲ್ಮನ್ ಇನ್ ದ ವರ್ಲ್ಡ್ ಡ್ಯಾಡ್. ನೀವು ಅವ್ರು ಹೇಳ್ದಾಗೆ ಕೇಳಬೇಕು, ಅವ್ರು ಕೂಡ ಸಜೆಷನ್ ನೀವು ತಗೋಬೇಕು ಡ್ಯಾಡ್. ವಿರಾಜ್, ನಿನಗಿಂತ ಧರ್ಮಪ್ಪ ನನಗೆ ಚೆನ್ನಾಗಿ ಡೋಂಟ್ ಗೆಟ್ ಟ್ರ್ಯಾಪ್. ಅಂದ್ರೆ ವಾಟ್ ಯು ಮೇನ್ ಡ್ಯಾಡ್? ಐ ಮೀನ್ ವಾಟ್ ಐ ಸೆಡ್. ಧರ್ಮಪಾಲ್ ಒಬ್ಬ ಪಾಲಿಟಿಷಿಯನ್. ಮೂಸೂರು ಬಳ್ಳಿ ತರದವನು ಬಣ್ಣ ಬದಲಾಯಿಸ್ತಾನೆ. ಸಮಯ ಸಿಕ್ಕಿದಾಗ ಎಲ್ಲರೂ ತನ್ನ ಉಪಯೋಗಕ್ಕೆ ಅವನು ಬಳಸ್ಕೊಳ್ತಾನೆ. ಡ್ಯಾಡ್, ನೀವು ಈ ರೀತಿ ಮಾತಾಡ್ಬಾರ್ದು. ಯು ಆರ್ ಅನ್ಫೇರ್ ಡ್ಯಾಡ್, ಅನ್ಫೇರ್. ಐ ಆಮ್ ನಾಟ್ ಅನ್ಫೇರ್, ಐ ಆಮ್ ರಿಯಲಿಸ್ಟಿಕ್, ಐ ಆಮ್ ಲಾಜಿಕಲ್. ಆದ್ರಿಂದ ಸತ್ಯ ಏನು ಅನ್ನೋದನ್ನ ನಾನು ತಿಳಿಸೋಣ ಪ್ರಯತ್ನ ಮಾಡ್ತೇನೆ. ಯು ಆರ್ ರಾಂಗ್ ಡ್ಯಾಡ್. ಧೀರಜ್, ಐ ಆಮ್ 100%. ಧರ್ಮಪಾಲ್ ನಮಗೆ ಸಹಾಯ ಮಾಡಿದ್ದಾರೆ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಧರ್ಮಪಾಲು ಯಾವುದೇ ಕೆಲಸವನ್ನು ಪುಕ್ಸಟ್ಟೆ ಮಾಡೋದಿಲ್ಲ. He has got value for everything. And what is it he has done? He is investing on the goodwill. ಸಮಯ ನೋಡಿಕೊಂಡು ಅದನ್ನು ಅವನು ಎನ್ಕೇಶ್ ಮಾಡೇ ಮಾಡ್ಕೊಳ್ತಾನೆ. ಈಗ ನಮ್ಮಿಂದ ಅವನಿಗೆ ಏನಾಗಬೇಕು ಡ್ಯಾಡ್? ನಾವು ಅವನನ್ನ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ ಹಾಗೆ ಅವನು ಸಮಯ ಸಾಧಿಸಿ ನಮ್ಮನ್ನ ಅವನ ಉಪಯೋಗಕ್ಕೆ ಬಳಸ್ಕೊಳ್ತಾನೆ. ಅದಕ್ಕೆ ನಾವು ಅವಕಾಶ ಕೊಡ್ಬಾರ್ದು. ಅರ್ಥ ಆಯ್ತಾ? ಬಿ ಕೇರ್ಫುಲ್. ಅರ್ಥ ಆಯ್ತು ಅಂತ ನಾನು ಹೇಳಲ್ಲ ಡ್ಯಾಡ್. ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ನೀನು ಈಗಿರೋ ಪರಿಸ್ಥಿತಿಗೆ ಯಾವುದನ್ನು ಥಿಂಕ್ ಮಾಡೋ ಸ್ಟೇಜಲ್ಲಿ ನೀನಿಲ್ಲ. ಹೋಗಿ ಮಲ್ಕೊ.
Dad. Please. I told you no. Go and have a good sleep. Good night. Okay. Good night, Dad. Good night. Very good night. ರೀ ಅಡಿಗೆ ಅವ್ರಿಗೆ ಹೇಳ್ಬೇಕಲ್ವಾ? ಟೆನ್ಷನ್ ಮಾಡ್ಕೋತೀಯ ರಾಜೇಶ್ವರಿ? ಹೇಳಿದ್ರಾಯ್ತು ಬಿಡು. ಹಾಗಂದ್ರೆ ಹೇಗ್ರಿ? ಬರೋ ಭಾನುವಾರನೇ ನಿಶ್ಚಿತಾರ್ಥ ಅಂತ ಹೇಳಾಗಿದೆ ಅಲ್ವಾ? ಒಂದು 2 ವಾರ ಬಿಟ್ಟು ನಿಶ್ಚಿತಾರ್ಥ ಕಾರ್ಯಕ್ರಮ ಇಟ್ಕೋಬಾರ್ದಾಗಿತ್ತ? ಯಾಕಿಷ್ಟ ಅರ್ಜೆಂಟು? ಎಲ್ಲ ನೀವೇ ತೀರ್ಮಾನ ತಗೊಂಡ್ಬಿಟ್ಟಿದ್ದೀರಾ. ಅಪ್ಪ ನೀವ್ಯಾಕೆ ಹಿಂಗಾಗೋದ್ರಿ? ಅವತ್ತು ನಾನು ಹೇಳಿದ್ವಿ ನಿಜ, ಆದ್ರೆ ನೀವು ಸುಮ್ಮನೆ ಇರ್ತಾನೆ. ಸುಮ್ಮನಿರದೆ ಇನ್ನೇನ್ ಮಾಡ್ಬೇಕಾಗಿತ್ತು? ಆಗಲ್ಲ ಅಂತ ಅವ್ರ ಎದುರಿಗೆ ಅವ್ರಿಗೇನೆ ಹೇಳ್ಬೇಕಾಗಿತ್ತ? ಈಗೇನಾಯ್ತಪ್ಪ? ನಮ್ಮ ಮನೇಲಿ ಅನಿವಾರ್ಯ ಇದೆ, 1-2 ವಾರ ಮುಂದಕ್ಕೆ ಹಾಕೋಣ ಅಂತ ಹೇಳು. ಆ ತರ ಹೇಳಿದ್ರೆ ಚೆನ್ನಾಗಿಲ್ಲ ಮಂದಾರ. ಅಲ್ವೇನೆ ದಾಕ್ಷಾಯಿಣಿ? ಅಷ್ಟಲ್ದ ಇನ್ನೇನು? ಅಪ್ಪ ನೀನ್ ಸುಮ್ನೆ ಟೆನ್ಷನ್ ಆಗ್ಬೇಡ. ಅಮ್ಮ ನೀನು ಅಪ್ಪಂಗೆ ಏನು ಹೇಳ್ಬೇಡ, ಎಲ್ಲ ನಾವೇ ಮ್ಯಾನೇಜ್ ಮಾಡ್ತೀವಿ. ಅಕ್ಕ ಸೈನ್ ಹಾಕಿ ತಗೊಳ್ತಾಳೆ ಅಂದ್ರೆ ಯಾವ್ದೋ ರಿಜಿಸ್ಟರ್ ಪೋಸ್ಟೇ ಇರ್ಬೇಕು. ತುಂಬಾ ಇಂಪಾರ್ಟೆಂಟ್ ಲೆಟರ್ ಅನ್ಸತ್ತೆ. ಅಮ್ಮ ತಾಯಿ ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಸುಮ್ನೆ ಏನೇನೋ ಕಲ್ಪಿಸ್ಕೊಂಡ್ ಹೇಳ್ಬೇಡ್ವೆ. ನಾ ಹೇಳ್ದಂಗೆ ಆಗೋದು, ಬೇಕಾದ್ರೆ ನೋಡು. ಏನೇ ಅದು ಕವರು? ಎಲ್ಲಿಂದ ಬಂದಿದೆ? ಯಾರಿಗೆ ಬಂದಿದೆ? ಕಾಲೇಜ್ಗಳ ಡೈರೆಕ್ಟರೇಟ್ನಿಂದ. ಮಂದಾರ ಏನೇ ಅಪಾಯಿಂಟ್ಮೆಂಟ್ ಲೆಟ್ರಾ? ನೋಡಿದ್ಯಾ? ಈಗ ನೀನ್ ಕಲ್ಪಿಸ್ಕೊಳ್ತಿಲ್ವಾ? ಯಾರು ಗೊತ್ತು, ಸೆಲೆಕ್ಟ್ ಆಗ್ಲಿಲ್ಲ ಅಂತ ರಿಗ್ರೆಟ್ ಲೆಟ್ರು ಇರ್ಬೇಕು. ಏಯ್, ಅಕ್ಷಕನ ನುಡಿಬೇಡ್ವೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಪೋಸ್ಟಿಂಗ್ ಆರ್ಡರ್. ಹೌದೇನೆ? ನೋಡಿದ್ರ, ಮದುವೆ ನಿಶ್ಚಿತಾರ್ಥ ಅಂತಿದ್ದಂಗೆನೆ ಕೆಲ್ಸಕ್ಕೆ ಆರ್ಡರ್ ಬಂತು. ಅದು ಸರ್ಕಾರಿ ಕೆಲಸ. ಯಾವ ಕಾಲೇಜ್? ವುಮೆನ್ಸ್ ಕಾಲೇಜ್ ತಾನೆ? ಸದ್ಯ ಈಗ್ಲಾದ್ರೂ ಸತ್ಯಪಾಲ್ ಅಂತ ಗಂಡು ಕಾಟ ತಪ್ಪಲ್ಲ. ಕಡಿಮೆ ಅವ್ರದೇ ಕಾಲೇಜ್ ಅಂದ್ರೆ ಲೆಕ್ಚರರ್ನ ನೋಡ್ಕೊಳಲ್ವಾ? ಅಮ್ಮ ತಾಯಂದ್ರ, ಸ್ವಲ್ಪ ಸುಮ್ಮನಿರ್ತೀರಾ? ಅವಳು ಹೇಳಿ. ನೀನ್ ಹೇಳಮ್ಮ, ಯಾವ ಕಾಲೇಜಿಗೆ ಪೋಸ್ಟಿಂಗು? ಅಮ್ಮ, ಪೋಸ್ಟಿಂಗ್ ಆಗಿರೋದು ಬೆಂಗಳೂರಿನಲ್ಲಿ ಅಲ್ಲ, ಬೇರೆ ಊರಿಗೆ. ಅಯ್ಯೋ, ಬೇರೆ ಊರ? ದಿನ ಹೋಗಿ ಬಂದು ಮಾಡ್ಬೇಕಾಗತ್ತೆ. ಕಷ್ಟ ಆಗಲ್ವೇನೆ? ಕಷ್ಟ ಆಗಲ್ಲ ಬಿಡು. ಯಾಕೆಂದ್ರೆ ನನಗೆ ಪೋಸ್ಟಿಂಗ್ ಆಗಿರೋದು ಬೀದರ್ ಹತ್ರ ಇರೋ ಬಾಲ್ಕಿಗೆ. ದಿನ ಹೇಗೆ ಓಡಾಡಕ್ಕಾಗತ್ತೆ ಹೇಳು? ಏನಮ್ಮ ನಿವೇದಿತಾ, ನೀನಿಲ್ಲಿ ಜೊತೆಲಿ ವೆಂಕಿನೂ ಇದ್ದಾನೆ? ಇದೇನು ಕೈಲಿ ಬಕ್ಕೆ? ಸ್ಕೂಲಲ್ಲಿ ಬೇಜಾರಾದ್ರು ಕೊಟ್ರ? ಇಲ್ಲ ಅಂಕಲ್, ಬೊಕ್ಕೆ ನಾನು ಕಳ್ಕೊಂಡು ಹೋಗಿದ್ವ. ಧರ್ಮಪಾಲ್ ಅಂಕಲ್ ಕೊಡೋಣ ಅಂತ. ಬೊಕ್ಕೆ ಚೆನ್ನಾಗಿದೆ ಅಂಕಲ್? ಚೆನ್ನಾಗಿದೆ. ಧರ್ಮಪಾಲ್ ಅಂತ ನೋಡಿದಾರ, ಸ್ವಲ್ಪ ನೋಡ್ಬೇಕಿತ್ತು. ಯಾಕಪ್ಪ ನೀನು ಅವ್ರು ನೋಡ್ಬೇಕಾ? ಏಕೆ ನೋಡ್ಬಾರ್ದಾ? ಅವ್ರು ಗೋವರ್ಧನ್ ಅಂಕಲ್ ಫ್ರೆಂಡ್ ಅಲ್ವಾ, ನಮ್ಮ ಮನೆಗೆ ಬಂದಿದ್ರು. ಸರಿ ಬಿಡಿ. ಏನ? ನೀವು ನೋಡಕ್ಕೆ ನಿವೇದಿತ ಗಂಟಿ ಬಂದಿದೆ ಸರ್. ಯಾರವರು? ಅದೇ ಮಂಗಾರ ತಂಗಿ ನಿವೇದಿತ, ಅವ್ರ ಮನೆ ಪ್ರಾರಂಭ ಮಾಡಿರ್ತಾನಲ್ಲ ಸರ್, ಬೆಂಕಿ, ಅದೇ ಸಂಪಂಗಿ ಮಗ ಸರ್. ಏನು ಅಂತ ನೀನೇ ಮಾತಾಡ್ಸ
ವಾಪಸ್ ಕಳ್ಸಕ್ಕಿಲ್ವಾ? ನಿಮ್ಮನ್ನೇ ನೋಡ್ಬೇಕಂತಿದೆ. ಸರಿ ನಡಿ, ಕೊಡ್ತೇನೆ. ಏನಮ್ಮ ವಿಶೇಷ? ಗುಡ್ ಮಾರ್ನಿಂಗ್ ಅಂಕಲ್. ಬೆಸ್ಟ್ ವಿಶಸ್ ಫ್ರಮ್ ಸದಾನಂದ ಮೂರ್ತಿಸ್ ಫ್ಯಾಮಿಲಿ. ಏನಮ್ಮ ಇಂಗ್ಲಿಷ್ ಮಾತಾಡ್ತಾ ಇದೆಯಾ? ಬೊಕ್ಕೆ ಬೇರೆ ಕೊಡ್ತಾ ಇದೆಯಾ? ಬೊಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಲ್ವಾ ಅಂಕಲ್? ಅಯ್ಯೋ ಸಾರಿ ಕಣಮ್ಮ, ಖುಷಿಲಿ ಮರ್ತೇ ಹೋಗ್ಬಿಟ್ಟೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಬರೀ ಥ್ಯಾಂಕ್ಸಾ? ನಿಮ್ಮ ಮನೆಗೆ ಬಂದ ವಿಸಿಟರ್ಸ್ಗೆ ಕಾಫಿ ಕೊಡದೆ ಕಳ್ಸಲ್ವಂತೆ. ಅಂಕಲ್ ಬೆಳಿಗ್ಗೆಯಿಂದ ನಾನು ಕಾಫಿನ ಕುಡ್ದಿಲ್ಲ. ವಂಡರ್ಫುಲ್, ಚೆನ್ನಾಗಿ ಮಾತಾಡ್ತೀಯಪ್ಪ. ನಿನ್ನ ಅವತ್ತು ಎಂಗೇಜ್ಮೆಂಟಲ್ಲೇ ಮಾತಾಡಿದ್ ನೋಡಿದ್ನಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಕಾಫಿ ಕೊಡದೆ ಬರೀ ಮಾತಿನಲ್ಲೇ ಮುಗಿಸ್ಬಿಡೋವಾಗಿದೆ. ಶ್ಯೂರ್. ಏ ರಂಗರಾಜು, ಬಂದೆ ಸರ್. ತಗೊಳಪ್ಪ. ಬೇಡ ತಗೊಂಡು. ಕಾಫಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅಂಕಲ್. ಅದೇನಮ್ಮ, ನಮ್ಮ ಮನೆಗೆ ಬಂದವ್ರಿಗೆ ತಿಂಡಿ ಕಾಫಿ ಕೊಡದೆ ಕಳ್ಸೋದಿಲ್ಲ ಅಂತ ಹೇಳೋದಿಲ್ಲ, ಅದಕ್ಕಾಗಿ ಥ್ಯಾಂಕ್ಸು. ಥ್ಯಾಂಕ್ಸ್ ಬರೀ ಅದಕ್ಕಲ್ಲ, ನೀವು ಮಾಡಿರೋ ಉಪಕಾರಕ್ಕೆ. ಉಪಕಾರನ? ಏನಮ್ಮ ಉಪಕಾರ? ಹೌದು, ಈ ಬೊಕ್ಕೆ ಯಾಕೆ ಕೊಟ್ಟೆ ನೀನು ಹೇಳಲ್ಲ? ನೀವು ನಮ್ಮ ಅಕ್ಕ ಮಂದಾರನ ಬಾಲ್ಗಿ ಪೋಸ್ಟ್ ಮಾಡಿಸಿದ್ರಲ್ಲ, ಅದಕ್ಕೆ. ಏನಂದ್ರೆ ಬಾಲ್ಕಿ ಪೋಸ್ಟಿಂಗ್? ದೊಡ್ಡ ಉಪಕಾರ ಆಯ್ತು ಸ್ವಾಮಿ ನಿಮ್ಮಿಂದ. ಬಾಲ್ಕಿ ಅಂದ್ರೆ ಬೀದರ್ ಹತ್ರ ಅಂತೆ. ನೋಡಿರ್ಲಿಲ್ಲ, ಬುಕ್ಕಲ್ಲಿ ಓದಿದ್ದೆ. ಅಲ್ಲಿ ನಾಡು ಚೆನ್ನಾಗಿತ್ತಂತೆ. ಆ ನೀರು ಬಹಳ ಪವಿತ್ರ ಅಂತೆ. ಆ ನೀರು ಕುಡಿದ್ರೆ ಎಲ್ಲಾ ಪಾಪನೂ ದೂರ ಆಗುತ್ತಂತೆ. ನಮ್ಗೆ ಇದು ಒಳ್ಳೆ ಅವಕಾಶ ಅಲ್ವಾ? ಎನಿವೆ, ತುಂಬಾ ಥ್ಯಾಂಕ್ಸ್. ನಮ್ಮ ಅಕ್ಕ ಮಂದಾರಕ್ಕೆ ಇಲ್ಲಿನ ಜಂಜಾಟನು ಬೇಜಾರಾಗಿತ್ತು. ಅವಳು ಹೇಗಿದ್ರು ಬಾಲ್ಕಿ ಟ್ರಾನ್ಸ್ಫರ್ ಮಾಡಿಸಿದಿರಲ್ಲ, ಅದಕ್ಕೆ ಆ ಸಂತೋಷಕ್ಕೆ ಬೊಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಬಾರವೇ. ಆದ್ರೆ ಮಿಸ್ಟರ್ ಧರ್ಮಪಾಲ್, ಕಾಲ ಯಾವಾಗ್ಲೂ ಹೀಗೆ ಇರಲ್ಲ. ಎಲ್ಲಾ ಜಾತಕದಲ್ಲೂ ಸಾಡೆ ಸಾತ್ ಬಂದೇ ಬರುತ್ತೆ. ಅದು ಒಂದ್ಸಲಿ ಅಲ್ಲ, 2 ಸಲಿ. ಅದು ಈಗ ನಿಮಗ್ ಶುರು ಆಗಿದೆ. ನಮ್ಮ ಅಕ್ಕ